ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ರೋಸ್ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಮರೂನ್ ಕಲರು. ವಿಡಿಯೋಗೆ ಹಿಂಗೆ ಕಾಣಿಸ್ತಿದೆ ಅಷ್ಟೇ. ತುಂಬಾ ಚೆನ್ನಾಗಿದೆ. ಈ ಕಲರ್ ಅಂತೂ ತುಂಬ ಚೆನ್ನಾಗಿದೆ. ಇದು ಮಧ್ಯ ನಾನು ಆ್ಯಕ್ಚುಲಿ ರೋಸೇ ಬೇಡ, ಕಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೆ. ಸ್ವಲ್ಪ ಕಟ್ ಮಾಡಿ ಉಳ್ಕೊಳ್ಳಿ, ಚಿಗುರ್ತಾ ಇದೆ, ಮಗ್ಬಿಡ್ತಾ ಇದೆ ಅಂತ ಹೇಳಿ ನಾನು ಬಿಟ್ಟಿದ್ದೀನಿ. ಅಂದರೆ ನನ್ನ ಹತ್ರ ಇರೋದು ಒಂದು ಸ್ವಲ್ಪ ರೋಸು ತುಂಬಾ ಚೆನ್ನಾಗಿದೆ ಕಲರ್ಸು. ಯಾಕೆ ಅಂದರೆ ನಾನು ಮಂಗಳೂರು ಸೈಡು ನೋಡಿ ಬೇರೆಯವ್ರ ಮನೆಯಲ್ಲಿ ಇರೋದು ಕಲರ್ ಬೇಡ ಅಂತ ಹೇಳಿ ಆ ಥರ ನೋಡಿ ನಾನು ತೊಗೊಂಡು ಬಂದಿದ್ದೀನಿ. ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಿಡುತ್ತೆ. ನೋಡಿ, ಒಂದು ಬಂಚಲ್ಲಿ ಎಷ್ಟೊಂದು ಮಗ್ಬಿಟ್ಟಿದೆ. ಇದಕ್ಕೆ ಹುಳ ಬಂದುಬಿಟ್ಟಿತ್ತು. ಈಗ ಒಂದು ಸ್ವಲ್ಪ ಹೊತ್ತಿಗೆ ಮುಂಚೆ, ವೀಡಿಯೋ ಮಾಡೋಕ್ಕಿಂತ ಮುಂಚೆ ನಾನು ಹುಳ ತೆಗೆದಾಕ್ಬಿಟ್ಟೆ. ಒಳಗಡೆ ಹುಳ ಎಲ್ಲ ಫುಲ್ಲು ತಿಂದ್ಕೊಂಡು ಇದು ಫುಲ್ಲು ಕವರ್ ಆಗಿಬಿಟ್ಟಿತ್ತು. ಅದೆಲ್ಲ ತೆಗೆದ್ಮೇಲೆ ಸ್ವಲ್ಪ ಹಿಂಗೆ ಅರಳಿದೆ. ನೋಡಿ, ಇದ್ರ ಜೊತೆ ಎಷ್ಟು ಮಗ್ಗಿದೆ ಅಂದರೆ 1 2 3 ಇನ್ನು 3 ಮಗ್ಗಿದೆ. ಇನ್ನು ಇಲ್ಲೆಲ್ಲ ಬಿಡ್ತಾ ಇದೆ ಪುನಃ. ನೋಡಿ, 3 ಮಗ್ಗಿದೆ ಇನ್ನು ಸಣ್ಣದು. ಇದೊಂದು 4 ಇದೆ. ನೋಡಿ, ಇದು ಆರೆಂಜು, ಫುಲ್ಲು ಆರೆಂಜು. ತುಂಬಾ ಚೆನ್ನಾಗಿ ಬಿಡುತ್ತೆ. ನಾನು ವೀಡಿಯೋದಲ್ಲಿ ಹಾಕಿದ್ದೀನಿ, ಶಾರ್ಟ್ಸಲ್ಲಿ ಹಾಕಿದ್ದೀನಿ ಇದು. ಮತ್ತು ಹಾಗೆ ಬಂದು ಇಲ್ಲಿ ಫುಲ್ಲು ಉದ್ದಕ್ಕೂ ಒಂದು 6 ಪಾಟು 7 ಪಾಟು ರೋಸೇ ಇತ್ತು. ಫುಲ್ಲು ಎಲ್ಲ ಕಟ್ ಮಾಡಿ ನನಗೆ ಬೇಜಾರಾಯಿತು, ಹುಳ ಬಂತು ಅಂತ ಹೇಳಿ ಎಲ್ಲ ಕಟ್ ಮಾಡಾಕ್ಬಿಟ್ಟಿದ್ದೀನಿ. ಇದಂತೂ ಸಿಕ್ಕಾಬಟ್ಟೆ ಹೂ ಬಿಡ್ತಿರುತ್ತೆ. ಇದೊಂಥರ ಗಣಿಗಲೇ ಹೂವು ಇದ್ದಂಗೆ. ಫೋಟೋದಲ್ಲಿ ಇಟ್ಟರೂ ಬಿದ್ದೋಗ್ತಾ ಇರುತ್ತೆ. ಫಸ್ಟು ಸ್ಟಾರ್ಟಿಂಗ್ ಮಗ್ಗಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಮಗ್ಗಾದಮೇಲೆ ಈ ರೀತಿ ಇರುತ್ತೆ. ನೋಡಿ, ನೋಡ್ತಾ ಇರ್ಬೋದು. ಇದು ಸಾಮಾನ್ಯ ಎಲ್ಲರ ಮನೇಲೂ ಇರುತ್ತೆ. ಇದು ಬಂದು ನೋಡಿ, ಇದಾಗಲೇ ರೋಗ ಬಂದಿದೆ, ಬಿಳಿ ರೋಗ ಬಂದಿದೆ. ಹುಳ ಕಾಣಿಸ್ತಿದೆಯಾ? ಈ ಥರ ಔಷಧಿ ಇವಾಗಲೇ ಹೊಡೆದ್ಬಿಡ್ಬೇಕು, ಇಲ್ಲ ಅಂದರೆ ಎಲ್ಲ ಮಗುಗೂ ಬಂದಿದೆ. ಮತ್ತು ಹಾಗೆ ಇದರಲ್ಲಂತೂ ಹೂವು ಮಾತ್ರ ತುಂಬಾ ಚೆನ್ನಾಗಿ ಬಿಡುತ್ತೆ. ಇದು ಮಗ್ಗಿದ್ದಾಗಂತೂ ತುಂಬ ಚೆನ್ನಾಗಿರುತ್ತೆ. ಇದು ಮುಳ್ಳಂತೂ ಸಿಕ್ಕಾಬಟ್ಟೆ ಇದೆ. ನೋಡಿ, ಕಾಣ್ತಾ ಇರ್ಬೋದು ಮುಳ್ಳಂತೂ. ಇವುಗಳಿಗೆಲ್ಲ ಅಷ್ಟೊಂದಿಲ್ಲ. ಈ ಗಿಡಗಳಿಗೆ, ರೋಸ್ ಗಿಡಗಳಿಗೆ ಮುಳ್ಳು ಅಷ್ಟೊಂದಿಲ್ಲ. ಇದಕ್ಕೆ ಮಾತ್ರ ಸಿಕ್ಕಾಬಟ್ಟೆ ಜಾಸ್ತಿ ಇದೆ. ಏನೋ ಗೊತ್ತಿಲ್ಲಪ್ಪ, ಸಿಕ್ಕಾಬಟ್ಟೆ. ಅದ್ರ ಕೆಳಗಡೆ ಕಳೆನೇ ಕೀಳೋಕ್ಕಾಗಲ್ಲ, ಅಷ್ಟು ಮುಳ್ಳು ಕೈಗೆ ಚುಚ್ಕೊಳ್ತಿರುತ್ತೆ. ಹಾಗೆ ಬಂದು ಇದ್ರದ್ದನ್ನ ಕಟ್ಟಿಂಗ್ಸ್ನ ಕಟ್ ಮಾಡಿ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ನಾನು ಇಲ್ಲಿ ಹಾಕಿದ್ದೆ ಪಾಟಲ್ಲಿ. ನೋಡಿ, ಇದು ಆಗಲೇ ಒಂದು ಹೂ ಬಿಟ್ಬಿಟ್ಟಿದೆ. ಫುಲ್ಲು ಚಿಗ್ರಿ ಹೂ ಬಿಟ್ಟಿದೆ. ಎಷ್ಟು ಗಿಡ ಹಾಕಿದ್ದೆ? ಒಂದು ಹಾಕಿದ್ದೀನಿ. ಇದ್ದೆಲ್ಲ ತೆಗೆದುಬಿಟ್ಟೆ ನಾನು, ಒಣಗೋಗಿತ್ತು. ಇದೊಂದು ಚಿಗುರಿದೆ. ಮತ್ತು ಇಲ್ಲೊಂದು ಹಾಕಿದ್ದೀನಿ, ಅದು ಒಣಗೋಗ್ಬಿಟ್ಟಿದೆ. ಹಾಗೆ ಕಟ್ ಮಾಡಿದ ತಕ್ಷಣ ಪಾಟಲ್ಲಿ ಸಿಕ್ಸ್ಬಿಡೋದಷ್ಟೇ. ತೆಗೆದುಬಿಡ್ತೀನಿ. ಇದು ಮುಳ್ಳಿದೆ ನೋಡಿ, ಈ ಥರ ಒಣಗೋಗಿದೆ. ಅದು ಚಿಗ್ರಿ ಹೂ ಬಿಟ್ಟಿದೆ. ಖುಷಿ ಆಯಿತು. ಕಿಲೋದು ಬೇಡ ಅಂದ್ಕೊಂಡೆ ಇನ್ಮೇಲೆ ರೋಸ್ನ. ಇದಂತೂ ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಇಲ್ಲೊಂದಿದೆ, ಈಗ ಮಗ್ಬಿಟ್ಟಿದೆ. ನೋಡಿ, ಇಲ್ಲಿ ಕಾಣ್ತಾ ಇರ್ಬೋದು. ನೋಡಿ, ಇಲ್ಲಿ ಬಿಟ್ಟಿದೆ. ಇದು ಬಂದಿರೋದು ಎಕ್ಸ್ಟ್ರಾ ಬಂದಿದೆ. ಇದನ್ನು ಕಟ್ ಮಾಡಬೇಕು. ಅದು ಸುಮ್ಮನೆ ಹಬ್ಕೊಂಡು ಹೋಗುತ್ತೆ ಅಷ್ಟೇ, ಅದೇನು ಹೂ ಬಿಡಲ್ಲ. ಕಸಿ ಮಾಡಿರ್ತಾರಲ್ಲ, ಅದರಿಂದ ಕೆಳಗಡೆ ಬಂದಿದ್ರೆ ಅದನ್ನ ನಾವು ಕಟ್ ಮಾಡಿ ತೆಗಿಬೇಕು ರೋಸಲ್ಲಿ. ನೋಡಿ, ಈ ಥರ ಇದು ಕಸಿ ಮಾಡಿರೋದು. ಇಲ್ಲಿ ಇದ್ರ ಕೆಳಗಡೆ ಬಂದರೆ ಈ ಥರ ಬಂದಿರುತ್ತೆ, ಹಬ್ಕೊಂಡು ಹೋಗುತ್ತೆ ಈ ಥರ. ಇದನ್ನು ನಾವು ಕಟ್ ಮಾಡಿ ತೆಗಿಬೇಕು. ಹಾಗೆ ಬಂದು ಪಿಂಕ್ ರೋಸ್ ಇದೆ, ಬೇಬಿ ಪಿಂಕ್. ಮೊದಲು ಇರ್ತಾಯಿತ್ತು ಸಾಮಾನ್ಯ, ಈಗ ಎಲ್ಲರ ಮನೇಲೂ ಕಡಿಮೆ ಆಗಿತ್ತು. ಇವಾಗ ಪುನಃ ಇದು ಒಂಥರ ಇಷ್ಟ ಆಯಿತು ಅಂತ ಹೇಳಿ ಎಲ್ಲರೂ ಇದೇನು ಕಟ್ಟಿಂಗ್ಸ್ ಹಾಕಿದ್ರೂ ಬರುತ್ತೆ. ನೋಡಿ, ಮಗ್ಗೆ ಎಷ್ಟೊಂದು ಬಿಟ್ಟಿದೆ. ಇದು ಗಣಗ್ಲುವಾಗಿಂತ ಸಾಫ್ಟು, ಸ್ಮೆಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಹಿಂಗಿದ್ದಾಗಲೇ ಕಿತ್ಕೊಂಡೋಗಿ ಇಟ್ಕೊಂಡು ಮುಡಿಸ್ಬಿಡ್ಬೇಕು. ಇದು ಫುಲ್ಲು ಗಿಡದಲ್ಲಿ ನಾಳೆ ಅರಳುತ್ತೆ. ಇದು ಫುಲ್ಲು ಅರಳ್ಕೊಂಡ್ಬಿಡುತ್ತೆ. ನಾಳೆನೇ ಕಿತ್ಕೊಂಡ್ಬಿಡ್ಬೇಕು. ಒಂದು ಸಾರಿ ಬಿಟ್ಟರೆ ಬೇರೆ ರೋಸ್, ಮೊದಲು ತೋರಿಸಿದ್ನಲ್ಲ ಆ ರೋಸ್ ಥರ ಅಲ್ಲ ಇದು. ಬೇಗ ಉದುರೋಗುವಂಥ ರೋಸ್ ಇದು. ಫುಲ್ಲು ಇದಂತೂ ಕಟ್ ಮಾಡ್ತಾ ಇರ್ತೀನಿ, ಚಿಗುರ್ತಾ ಇರುತ್ತೆ, ಹೂ ಬಿಡ್ತಾ ಇರುತ್ತೆ. ನೋಡಿ, ಎಲ್ಲ ಬಂಚಲ್ಲೂ ಚಿಗ್ರಿ. ಇಲ್ಲೊಂದು ಬಿಟ್ಟಿದೆಯಾ, ಇಲ್ಲೊಂದು ಬಿಟ್ಟಿದೆ. ಮತ್ತು ಇಲ್ಲೂ ಚಿಗುರಿ ಮಗ್ಬಿಟ್ಟಿದೆ.
ಇಲ್ಲೂ ಬಿಟ್ಟಿದೆ. ಅದನ್ನು ನಾನು ನೋಡಿ ಕಿತ್ಕೊಳ್ಳೋ ಅಷ್ಟರಲ್ಲೇ ಯಾವಾಗಲೂ ಉದುರೋಗ್ಬಿಡತ್ತೆ. ಇದ್ರದ್ದು ಸ್ಮೆಲ್ಲು ತುಂಬಾ ಚೆನ್ನಾಗಿರುತ್ತೆ. ಕೈಯಲ್ಲಿ ಮುಟ್ಬಿಟ್ಟು ಸ್ಮೆಲ್ ಮಾಡಿದ್ರೇ ಒಂಥರ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ. ನನ್ನ ಹತ್ರ ಇರೋದು ರೋಸು ಪಾಟಲ್ಲಿ ಇಷ್ಟು ಕೆಳಗಡೆ ಒಂದು 3 ಕಲರ್ಸ್ ಇದೆ. ಅದು ತುಂಬಾ ಚೆನ್ನಾಗಿದೆ. ದೊಡ್ಡ ಗಿಡ ಆಗಿಬಿಟ್ಟಿದೆ ಒಂದು, ಮಿಕ್ಕಿದೆಲ್ಲ ಪುಟಾಣಿ ಗಿಡಗಳೇ. ಬಟನ್ ರೋಸ್ ಒಂದು ಮತ್ತು ದೊಡ್ಡದು ರೋಸು, ಅದು ಒಂದು ವಿಡಿಯೋ ಹಾಕಿದ್ದೀನಿ ನಾನು. ಅದಂತೂ ತುಂಬಾ ಇಷ್ಟ. ಬಿಟ್ಟರೆ 8ರಿಂದ 10, 15 ಈ ಥರ ಬಿಡುತ್ತೆ. ಅದು ಒಂದು ಸಾರಿ ಅರಳಿದಾಗ ಒಂದು ಕಲರ್ ಇರುತ್ತೆ, ಆಮೇಲೆ ಒಂದು ಕಲರ್ ಆಗುತ್ತೆ. ಅದು ತುಂಬಾ ಚೆನ್ನಾಗಿರುತ್ತೆ. ಅದು ನನಗೆ ತುಂಬಾ ಇಷ್ಟ. ಗಿಡ ತುಂಬ ದೊಡ್ಡದಾಗ್ಬಿಟ್ಟಿದೆ. ಸುಮಾರು ಒಂದು 7-8 ಅಡಿ ಬೆಳ್ಕೊಂಡ್ಬಿಟ್ಟಿದೆ. ತುಂಬ ಚೆನ್ನಾಗಿದೆ. ಅದನ್ನು ರೋಸು ಲೋಟಸ್ ಥರ ಬಿಡುತ್ತೆ. ಅದು ತುಂಬ ಚೆನ್ನಾಗಿದೆ. ನಾನು ವಿಡಿಯೋ ಹಾಕಿದ್ದೀನಿ, ನೋಡಿ. ಅದು ನೋಡಿಬಿಟ್ಟು ನಿಮಗೆ ರೋಸ್ ನೋಡಿ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.